ಈ ಕುರಿತು ಹಲವಾರು ವಿಷಯಗಳಿವೆ. ನೇಮಕಾತಿ ವಿಷಯದಲ್ಲೂ ಸಾಕಷ್ಟು ಹಗರಣದ ಮಾತು ಕೇಳಿಬರುತ್ತಿದೆ. ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಉತ್ತರ ನೀಡಿದರು. ಈ ವೇಳೆ ಕೆಪಿಎಸ್ಸಿ ಬದಲು ಕೆಪಿಸಿಸಿ ಎನ್ನುವ ಮೂಲಕ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದ್ರು. ಇದಕ್ಕೆ ವಿಪಕ್ಷ ಶಾಸಕರು ಕೆಪಿಸಿಸಿ ಹಗರಣವಲ್ಲ, ಕೆಪಿಎಸ್ಸಿ ಹಗರಣದ ಬಗ್ಗೆ ಹೇಳಿ ಎಂದು ಕಿಚಾಯಿಸಿದ್ರು. ಸರ್ಕಾರ ಕೈಗೊಂಡಿರುವ ಕ್ರಮಗಳ ಬಗ್ಗೆ ವಿವರಣೆಯನ್ನ ಸಿಎಂ ನೀಡಿದ್ರು. ಕೆಪಿಎಸ್ಸಿ ಆಯ್ತು ಸುರೇಶ್, ಒಂದು ಅಕ್ಷರ ತಪ್ಪಲಿಕ್ಕಿಲ್ಲ. ನಿಮ್ಗೆ ಎಲ್ಲಿಂದ ಎಂತ ಮಾಡಿದ್ರು ಒಂದೊಂದು ಬೆಲ್ಲ ಪ್ರತಿಯೊಂದು ಅಕ್ಷರಕ್ಕೆ ಕೂಡ ನೀವು ನಿಂತು ಚರ್ಚೆ ಮಾಡಿದ್ರೆ ಹೇಗೆ ಆಗ್ತದೆ? ಆಯ್ತು, ಅದು ಎಕ್ಸಾಮಿನೇಷನ್ ಅಲ್ಲಲ್ಲ ಇದು. ಆಯ್ತಪ್ಪ, ನೀನು ಹಳೆ ನನ್ನ ಎಲ್ಲ ಶಿಷ್ಯ ಅಲ್ಲಪ್ಪ. ಈಸ್ ಎ ಲೀಡರ್. ನಾವು ಹಳೆ ಸಹೋದ್ಯೋಗಿ ಅದಕ್ಕೆ ಸಾರ್ಥಕ ಆಯ್ತು. ನಾನು ಮಾನ್ಯ ಅಧ್ಯಕ್ಷರೇ, ಕೆಪಿಎಸ್ಸಿ ಅಂತ ಹೇಳೋದ್ರ ಬದಲು ಕರ್ನಾಟಕ ಲೋಕಸೇವಾ ಆಯೋಗ ಪೂರ್ಣ ಹೇಳ್ಬಿಡೋದೇ ಒಳ್ಳೆಯದು. ನಾನು ಕೆಪಿಸಿಸಿ ಅಂತ ಉದ್ದೇಶಪೂರ್ವಕವಾಗಿ ಹೇಳಬೇಕು ಅಂತ ಹೇಳಿರಲಿಲ್ಲ, ಅದು ಬಾಯಿ ತಪ್ಪಿ ಬಂದ್ಬಿಟ್ಟಿತ್ತು. ಈ ತಿಂಗಳು 4ನೇ ತಾರೀಕು ವಿರೋಧ ಪಕ್ಷದ ಸದಸ್ಯರು ಕೆಪಿಸಿಸಿನಲ್ಲಿ ಅಲ್ಲ ಕೆಪಿಎಸ್ಸಿನಲ್ಲಿ ಬದಲಾವಣೆ ಮಾಡಬೇಕು ಅಂತೇಳಿ ಅವ್ರ ಮನಸ್ಸಲ್ಲಿದೆ. ಅದನ್ನ ಪದೇ ಪದೇ ಅಶ್ವಥ್ ನಾರಾಯಣ ಸರ್, ಮುಂದಿನ ಸರ್ಕಾರ ಬೇರೆ ಹೇಳ್ತಾ ಇದ್ರಿ, ಈ ಪರಿಸ್ಥಿತಿ ಈಗಲೇ ಹಿಂಗಾಗಿದೆಯಲ್ಲ ಸರ್. ಇದು ಏನಪ್ಪ ಮಾಡೋದು? ಕೂತ್ಕೊಳ್ಳಿ. ಯಾವುದು ಜಾಸ್ತಿ ಬಳಕೆ ಮಾಡ್ತೀವಿ ಅದು ಪದ ಜಾಸ್ತಿ ಬರೋದು ಬಾಯಿನಲ್ಲಿ. ಯಾವುದನ್ನು ಉಪಯೋಗಿಸ್ತೀವಿ ಹೆಚ್ಚು ಉಪಯೋಗಿಸ್ತೀವಿ ಆ ಪದ ಬರ್ತದೆ. ಅದರಿಂದ ಕೆಪಿಎಸ್ಸಿ ಬಳಸೋದು ಬಹಳ ಕಡಿಮೆ, ಕೆಪಿಸಿಸಿ ಬಳಸೋದು ಜಾಸ್ತಿ. ಅವರ ಅಧ್ಯಕ್ಷರು ನಮ್ಮ ಪಕ್ಷದ ಅಧ್ಯಕ್ಷರು ಅವರು. ನಿಮಗೆ ಹೇಗೆ ವಿಜೇಂದ್ರ ಅಧ್ಯಕ್ಷರು ಅಂತ ನೀವು ಹೇಳ್ಕತ್ತೀರಿ, ಹಾಗೆ ಅವರು ಅಧ್ಯಕ್ಷರು. ಈಗ ನಾನು ಅದನ್ನ ಮಾಡಕ್ ಹೋಗೋದಿಲ್ಲ. ಗಣೇಶ್ ಕೂತ್ಕೊಳ್ಳಿ. ಸಿಸಿ ಬದಲ ಅವ್ರೆ ನಮ್ಮಲ್ಲಿ ಕಡಿಮೆ ನಿಮ್ಮಲ್ಲಿ 5 ಕಡೆ ಇದೆ. ಈಗ ನಿಮ್ಮ ಉತ್ತರ ಆದ್ರೂ ಇದೆಯಲ್ಲ ರವಿ, ನಿಮ್ಮ ಹತ್ರ ಕೆಪಿಎಸ್ಸಿ ಹಗರಣದ ಬಗ್ಗೆ ಸರ್, ನಿಮ್ಮ ಉತ್ತರ ಕೆಪಿಸಿಸಿ ಕರ್ನಾಟಕ ಲೋಕಸೇವಾ ಆಯೋಗ, ಕರ್ನಾಟಕ ಲೋಕಸೇವಾ ಆಯೋಗ ನೀವು ಪ್ರಸ್ತಾಪ ಮಾಡಿರೋದು, ನೀವು ಆರೋಪ ಮಾಡಿರೋದು ಯಾವುದ್ರ ಮೇಲೆ? 25 ಅವತ್ತು ವಿರೋಧ ಪಕ್ಷದ ನಾಯಕರು ಒಂದು ನಿಲುವಳಿ ಸೂಚನೆಯನ್ನು ಮಂಡಿಸಿದ್ದಾರೆ. ಮತ್ತೆ ಬೇರೆ ಮಾನ್ಯ ಸದಸ್ಯರುಗಳು ಎಲ್ಲರೂ ಕೂಡ ಇತ್ತೀಚೆಗೆ ಕೆಪಿಎಸ್ಸಿನಲ್ಲಿ ನೋಡಿ, ನಾನು ಆಯೋಗ ಪದೇ ಪದೇ ತಪ್ಪಾಗದ್ ಬೇಡ, ಹೋಗೋದು ನನಗೆ ಲೋಕಸೇವಾ ಆಯೋಗ ಕೆಪಿಸಿಸಿ ಹೋಗಿ ಕೆಪಿಎಸ್ಸಿ ಹೋಗಿ ಕೆಪಿಸಿಸಿ ಔಟ್ ನನಗೆ ಕನ್ಫ್ಯೂಸ್ ಆಗ್ತಾ ಇತ್ತು. ನೀವು ಹೇಳಿ 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 ಕೆಪಿಸಿಸಿ ಯಾವುದು ಆಮೇಲೆ ಕೆಪಿಎಸ್ಸಿ ಯಾವುದು ಕನ್ಫ್ಯೂಷನ್ ಬಂದ್ಬಿಟ್ಟಿದ್ದೀರಿ ಎಲ್ಲರಿಗೂ.
ಕನ್ಫ್ಯೂಸ್ ಮಾಡಕ್ ರೆಡಿ ಕನ್ಫ್ಯೂಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀರಾ ನೀವು. KPSC ಹೋಗಿ KPCC ಔಟ್ ಆಯ್ತು ಈಗ. ಅಶೋಕ, ಅಲ್ಲ out. ಅದಕ್ಕೆ ಲೋಕಸೇವಾ ಆಯೋಗ ಅಂತ ಹೇಳ್ಬಿಡಿ. ಲೋಕ್ ಸೇವಾ ಆಯೋಗ ಓಕೆ ಬೆಸ್ಟ್. ನಿಮ್ಮ ಅಡ್ವೈಸ್ ಪ್ರಕಾರ ಇನ್ನು ಮುಂದೆ